ಏಯ್ ಏನು ಹೇಳೋಣ, ನೀನು ನಾಳೆ ನಿನಗೆ ರಜಾ ಐತೆ ತಾನೆ, ತಿಗ ಮುಚ್ಕೊಂಡು ಬಾಯ್ಲಿ ಕೆಲಸ ಮಾಡು. ನಾನು ಬರಲ್ಲ, ದುಬೈಗೆ ಹೋಗ್ತಿದ್ದೀನಿ, ಬಾಯ್ ಬಾಯ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮಸ್ತೆ. ನಮ್ಮ ಚಾನಲ್ ಅಂದರೆ ಏನೋ ಸ್ಟಾರ್ಟಿಂಗ್ ಮಾಡಿದ್ದೀವಿ, ವಿಷ್ಣು ಕನ್ನಡಿಗ ಅಂತ. ಇವತ್ತು ಅದೇ ಮಾಡ್ತಾಯಿದ್ದೀನಿ ಕಣಲು ವೀಡಿಯೋಲು. ಇವತ್ತು ಡೇಟು, ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ, ಇವತ್ತೊಂದು ಹಾಕ್ತಾಯಿದ್ದೀನಿ. 1 ಗಂಟೆ ಅರೆ ಆಗಿದೆ, ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಮಸ್ತಾಗಿ ಅಂದರೆ ಯಾವ ಥರ ಫೀಲ್ ಇದೆ ಅಂದರೆ, ಇತ್ಲ ನಿದ್ದೆ ಬರ್ತಿದೆ, ಇತ್ಲ ಕೆಲಸ ಮಾಡೋಕ್ಕೆ ಒಣ್ಣಲ್ಲಿ ಕಳೀತಿದ್ದಾರೆ. ಏನು ಮಾಡೋಣ, ಮಾಡಲೇಬೇಕು. ನೋಡ್ರಿ ಅಲ್ಲಿ ಇದ್ದೀವಿ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ. ಈ ವಿಡಿಯೋದಲ್ಲಿ ಎಷ್ಟೆಲ್ಲ ವೀಡಿಯೋ ಬರುತ್ತಲ್ಲ ನೋಡ್ರಿ. ಒಂದು ಕಾಲು ಭಾಗ, ಅರ್ಧ ಭಾಗ ಮುಗ್ದೈತೆ ಮುಚ್ಚ, ಅರ್ಧ ಭಾಗ ಮುಗ್ದೈತಿ. ಇನ್ನೂ ಡೆಕೋರೇಷನ್ ಐತೆ, ಮುಕ್ಕಾಲು ಆಗಾಯ್ತು, ಇನ್ನೇನು ಎಲ್ಲ ಐತೆ, ಇನ್ನೂ ಕೆಲಸ ಇದ್ದಾವೆ. ನಾವು ಈ ಕಡೆ ಒಂದು ಸ್ವಲ್ಪ ಕದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಸ್ತ ಆಗ್ಬಿಟ್ಟೆ ನಾನು, ಡಿಂಗ್ರಿ ನನ್ನ ಮಗನ. ಯಾರು ಇಲ್ಲ, ಹುಡುಗರು ಎಲ್ಲ ಹೋಗ್ಬಿಟ್ಟಿದ್ದಾರೆ, ಅಣ್ಣರಿದ್ದಾರೆ. ಮಾಡ್ತಿದ್ವಿ, ಅಲ್ಲೇ 1 ಗಂಟೆ ಆಗೈತೆ, ನಿದ್ದೆ ಬರ್ತೈತೆ. ತಿಂದಿರೋದೆಲ್ಲ ಕರ್ಗೋಗಿದೆ ಆಗಲೇ. ಈಗ ಏನು ಮಾಡೋಣ, ಒಂದು ಅಂಗಡಿ ತೆಗ್ದಿಲ್ಲ, ಎಲ್ಲ ಕ್ಲೋಸ್. ಚಂದ್ರನ ಅಂಗಡಿ ಕ್ಲೋಸು. ಬಾಸ್ ಬಂದರು ಅವರು. ಬಾರಣ ಪಾಪ, ಈ ಹಣ್ಣುಗೆ ಎಲ್ಲ ರಚ್ಚ ಕೊಡ್ತಿರೋದು. ಅದು ಮಾಡಿ ಇದು ಮಾಡಿ ಅದಕ್ಕೆಲ್ಲ ಫುಲ್ಲು ಅದೇನಿದೆ, ತಡಿ ಅದು ಫುಲ್ ಏನಿದೆ, ಚೌಟಿ ತಕ ಲೈಟ್ ಕಾಣ್ತಿದ್ಯಲ್ಲ, ಲೈಟ್ ತನಕನು ಲೈಟಿಂಗ್ಸ್. ಚೌಟ್ರಿ ತಕ ಹೋಗಿ ಏನು ಮಾಡೋಣ? ಬಾರಣ, ಸಿಮೆಂಟ್ ಹೆಂಗೆ ಹಾಕೋದಂತನಾ? ಎಲ್ಲಿ ಅಣ್ಣ? ಅಲ್ಲೆಲ್ಲ ಅಣ್ಣ ಏನಂತ ಗೊತ್ತಪ್ಪ, ಆಚೆಣ್ಣ ಅಲ್ಲಿಗೆಲ್ಲ ಬೇಡ, ಬರ್ರಿ ಲೈಟ್ ಗಮ್ಗಳು ಬರ್ತವೆ ಅಂತ. ಇಲ್ಲ ಮನೆ ಹತ್ರ ಹಾಕೋಣ ಅಂದ್ರು. ಯಪ್ಪ ಬೀದಿ ಹೈಲೈಟ್ ಬರುತ್ತೆ. ಅವರ ಗಣಪತಿ ಫುಲ್ ಸರೌಂಡಿಂಗ್ ಗಣಪತಿ. ಅಲ್ಲಿ ಗಿರಿ ಅಣ್ಣ ಇಲ್ಲಿ. ಅವ್ರು ಒಂದೇ ದಿವಸಕ್ಕೆ ಫುಲ್ಲು ಲೈನು ಕಾರ್ಯ ಹೊಡೆದ್ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಬಿಡ್ಸ್ಕೊಂಡು ಇಲ್ಲೆಲ್ಲಿ ಬಿಡ್ಸೋದು, ತಲೆ ಕೆಟ್ಟು ಹೋಗ್ತಾ ಐತೆ. ಯಪ್ಪ ಚುಮ್ಮು ಅನ್ನಿಸ್ತಾ ಇದೆ. ನೋಡ್ರಪ್ಪ, ಇಷ್ಟ ಆಗೈತೆ, ಇನ್ನೂ ಆಗ್ತಾನೆ ಐತೆ. ತಿಂಡಿ ಮಾಡಿದ್ರಿ, ರೇಷನ್ಗೆ ಹೋಗ್ಬಿಟ್ಟು ಕೇಳ್ಕೊಂಬಂದ್ವಿ. ಯಾವ ರೇಷನ್ಗೆ? ಮಾಡೋ ಕೆಲಸ ಇಲ್ಲ ನಿಮಗೆ, ನಿಮ್ಮೆಲ್ಲ ಮಾಡೋ ಕೆಲಸ ಇಲ್ವಾ? ಶೆಡ್ಡಿಗೆ ಹೋಗಂಬ. ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ. ಕುಂಟೆ ಬಿಲ್ಲೋಣ ಬಾ. ಎಲ್ಲ ಯೂಟ್ಯೂಬ್ ಎಡಿಟ್ ಆದ್ಮೇಲೆ ನೋಡ್ತೀರಾ? ಮೀಮ್ಸ್ ಬರುತ್ತೆ ಪಕ್ಕ. ನೋಡ್ರಪ್ಪ, ತೋರಿಸಿ, ಕಷ್ಟಪಟ್ಟು ಅಣ್ಣ ತೋರಿಸ್ತೆ ಕಣ. ನೋಡಿ ಬಾ ನೋಡ್ರ ಇಲ್ಲಿ ಕಷ್ಟಪಡ್ತಿರೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅಯ್ಯೋ ಏನು ಹೇಳೋಣ, ನೀನು ನಾಳೆ ನಿನಗೆ ರಜಾ ಐತೆ ತಾನೆ, ತಿಗ ಮುಚ್ಕೊಂಡು ಬಾಯ್ಲಿ ಕೆಲಸ ಮಾಡು. ನಾನು ಬರಲ್ಲ, ದುಬೈಗೆ ಹೋಗ್ತಿದ್ದೀನಿ, ಬಾಯ್ ಬಾಯ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೋಗಬ್ಬಿ, ನಾನು ಮನೆಗೆ ಹೋಗ್ತೀನಿ. 1 ಗಂಟೆ ಆಯ್ತು. ನಡಿ ಆಟೋ ತಗೋ, ಗಂಗಾ ಬಾ, ಡ್ರಾಪ್ ಕೊಡು. 50 ರೂಪಾಯಿ ಇಸ್ಕೊಂಡ್ಬಿಟ್ಟೆ, ಮತ್ತೆ ಚಾರ್ಜ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ನೋಡಿ ಮರ ಹತ್ತಿರೋದು. ಎಷ್ಟ ಟೈಮು?
ಬಂದು ನಾವು ಮಲ್ಕೊಂಡಿದ್ದೀವಿ ಫ್ರೆಂಡ್ಸ್. ಬಾ ಇವರು ಮನ್ಕೋಬೇಕು. ಇನ್ನೂ ನಮ್ಮ ಪೆಂಡಲ್ಲೇ ಕಟ್ಟಿಲ್ಲ. ಟೈಮ್ ಅಲ್ಲ 2:30 2:45 ಅಲ್ಲ 11:45 ಆಗಕ್ಕೆ 12:45 ಆಗಕ್ಕೆ ಬಂದಿದೆ. ಏನೇ ಹುಡುಗರು ಪೆಂಡಲ್ಲು ಇಷ್ಟು ದಿನಕ್ಕೊಂದು ದೇವಸ್ಥಾನನೇ ಕಟ್ಬೋದಾಗಿತ್ತು. ದೇವಸ್ಥಾನ ಗುದ್ಲಿ ಪೂಜೆ ಆಗಿ ದೇವಸ್ಥಾನ ಅಲ್ಲ, ಮದುವೆ ಆಗಿ ಎಂತ ಮನೆ ಮಲ್ಕೊಂಬಾಗಾಯ್ತು ಇಷ್ಟರಲ್ಲಿ. ಇಂಥ ದವಸ ಮಾಡಿ ಏನು ಮಾಡ್ತೀವಲ್ಲ. ಓಹೋ 3 ಮುತ್ತುಗಳು ಅಣ್ಣ ಹೆಂಗ್ ಕೂತಿರೋ ಗೊತ್ತಿರೋಣ. ಕುದ ನೀನ್ ಕಣ್ಣಿಡ್ಕೊಳ್ಳ, ನೀನ್ ಬಾಯಿ ಇಡ್ಕೊಳ್ಳೋಣ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಹೇಳೋಣ ಏನಾದ್ರು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹೇಳೋಣ ನಾನು ಊಟ ಮಾಡ್ದಾ? ಸಾಕ್ಬಿಡು. ಸಿಕ್ತು, ಇಟ್ಕೊಂಡಿದ್ದೀವಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಷ್ಟಪಟ್ಟಿದ್ದೀವಿ. ಗುಡ್ ನೈಟ್. ಅರ್ಧ ಹಣ ತೂತ ಮಾಡ್ತಿರೋದು ಅವನ್ ಕಾರಣ ಅಲ್ಲಿ. ಅಣ್ಣ ಅರ್ಧ ತೂತ ಮಾಡ್ತಿರೋದು ಅವನ ನೋಡೋಣ ಇಲ್ಲಿ. ಅನ್ಎಜುಕೇಟೆಡ್ ಇವನಂತೂ ಹತ್ತಿದ್ದ ಏನ್ ತೋರ್ಸಲ್ಲ, ಕೆಲಸ ಮಾಡ್ತೀರ ತೋರ್ಸ್ಬೇಕಂತ ಏನ್ ತೋರ್ಸೋಣ. ಮತ್ತೆ ಇಲ್ಲೇ ಸಿಗಾಕಂತ ಕಣ ಇದು. ನೋಡಿ ಫ್ರೆಂಡ್ಸ್, ಟೈಮ್ 12:30 ಆಯ್ತು. ಟೈಮ್ ತೋರ್ಸಪ್ಪ. ಇಲ್ಲ ಇನ್ನ ಟೈಮ್ 12:30 ಆಯ್ತು. ಅಲ್ಲಿ ಆ ಸೈಡು ಫೋನ್ ಸುತ್ತ 12:36 ಇಷ್ಟ ಕೆಲಸ ಮಾಡ್ತೀವಿ. ನೋಡು ನಿನ್ನ ಗಂಗಾ ಆಲೇ 1 ಗಂಟೆ ಆಗಿದೆ ಟೈಮು. ಹಿಂಗೆ ಅನ್ನಿಸ್ತಿದೆ ಅಂದರೆ ಒಂದು ಅರ್ಪಿಳೆ ಕಾಣ್ತಿಲ್ಲ. ನಾವೊಂದು 6-7 ಜನ ಇದ್ದೀವಿ ಹುಡುಗರು. ಅವಾಗಲೇ ಎಲ್ಲ ಇದ್ದರು. 10 ಗಂಟೆ 11 ಗಂಟೆ ಆದಮೇಲೆ ಅವರು ಹೋದರು. ನಾವು ಹೋಗ್ಬೇಕು. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ಇನ್ನೂ ನಡೀತಿದೆ. ಇನ್ನೇನು 7ನೇ ತಾರೀಕಲ್ವಾ ಗಣಪತಿ ಹಬ್ಬ. ಹಂಗಾಗಿ ಒಂದು ಸ್ವಲ್ಪ ಮಾಡೋಣ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ. ಹುಡುಗರು ಕಟ್ಕೊಂಡ್ಬಿಟ್ರೆ ಗಣಪತಿ ಸಾಕಾದಾಗೆ ಮಾಡ್ತಾವ್ರೆ. ಆಯ್ತು. ಆಮೇಲೆ ಯಾಕಣ್ಣ? ಸಾಕಾದಾಗ ಮಾಡ್ತಾರೆ. ಯಾಕೆ? ಸುಸ್ತಾಗಿ ಬೀಳ್ತಿದ್ದಾರೆ ಹಂಗೆ ನೈಟ್ ಎಲ್ಲ ಮಾಡಿ. ಕೇಳಿ ಅಣ್ಣ, ಮೀಟರ್ ಬೇಕು, ಮೀಟರ್ ಮಾಡಿ ಹಂಗಲ್ಲ, ಎಲ್ಲ ಹೇಳ್ಬೇಕು ಅಂದ್ರೆ ನಮ್ಮ ದೊಡ್ಡ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಕೇಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳಿ. ಅವರು ಉಸ್ತುವಾರಿ ತಗೊಂತಿಲ್ಲ ಈಗ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲನ ಕೂತಿದ್ದಾರೆ. ಬರ್ತಿರ್ಲಿಲ್ಲ, ಕಾಲಿಗ್ತಾ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಅದಕ್ಕೆ ಬಾಯ್ ಬಾಯ್ ಬಾಯ್.